ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಮುಂಜಾನೆಯ ಶುಭಾಶಯಗಳು. ಇವತ್ತೇನಪ್ಪಾ ಅಂದ್ರೆ ತುಂಬಾ ದಿನದಿಂದ ವೇಟ್ ಮಾಡ್ತಿದ್ದ ಕಾಂತಾರ ಸಿನಿಮಾ ರಿಲೀಸ್ ಆಗಿದೆ. ಅದನ್ನ ನೋಡಕಂತ ಗಂಡ ಹೆಂಡತಿ ಇಬ್ರು ಹೋಗ್ತಾ ಇದೀವಿ. ಸಖತ್ ಏನೋ ಕುತೂಹಲದಿಂದ ಇದೀವಿ, ಯಾಕಂದ್ರೆ ಕರೆಕ್ಟಾಗಿ ಮಾತಾಡಕ್ಕಾಯ್ತಿಲ್ಲ, ನಿದ್ದೆ ಗಡದಲ್ಲಿ ಹೋಗ್ತಾ ಇದೀವಿ. ಏನಾದ್ರು ತಪ್ಪು ಮಾತಾಡಿದ್ರೆ ಕ್ಷಮಿಸಿ. ಬಟ್ ಆಕ್ಚುಲಿ ಇವತ್ತು 2ನೇ ತಾರೀಕು, ಇವತ್ತು ತಾನೇ ರಿಲೀಸ್ ಇರ್ಬೇಕು. ನಿನ್ನೆನೆ ರಿಲೀಸ್ ಆಗಿದೆಯೋ ಏನೋ ಗೊತ್ತಾಗ್ತಿಲ್ಲ. ಆಲ್ರೆಡಿ ರಿವ್ಯೂ ಕೂಡ ಬಂದ್ಬಿಟ್ಟಿದೆ. ನನಗೆ ಸಖತ್ ಕನ್ಫ್ಯೂಸ್ ಆಗ್ತಿದೆ. ಇಲ್ಲ, ಆಕ್ಚುಲಿ ನಿನ್ನೆನೆ ಬಿಟ್ಟವ್ರು ಅವರು. 2ನೇ ತಾರೀಕು ಅಂತ ಅನೌನ್ಸ್ಮೆಂಟ್ ಕೊಟ್ಟು 1ನೇ ತಾರೀಕೆಲ್ಲ ರಿಲೀಸ್ ಆದ್ರೆ ಏನ್ ಮಾಡೋದು ಸ್ವಾಮಿ? ಬರ್ಲಿ ಬಿಡಿ, ಒಳ್ಳೇದೇ. ಎಷ್ಟೋ ಜನ ಕಾಯ್ತಾ ಇದ್ರಲ್ಲ, ಥಿಯೇಟರ್ ಅಂತ ಕೇಳಂಗಿಲ್ಲ, ಎಲ್ಲ ಫುಲ್ ಆಗ್ಬಿಟ್ರೆ. ನಾವ್ ಇವಾಗ ಹೋಗ್ತಾ ಇದೀವಿ ಕಾಂತಾರ ಮೂವಿ ನೋಡಕ್ಕೆ. ಇದಾಗ್ಬಿಟ್ಟಿದೆ. ಓ ಏನ್ ಮಾಡೋದು ಸರಿ? ಓ ಬೇಡಪ್ಪ, ನಂಗೆ ಬರಲ್ಲ. ಓಂ ಶ್ರೀ ಕೊರಗಜ್ಜಾಯ ನಮಃ. ಏನೋ ಲಾಸ್ಟ್ ಟೈಮ್ ಕೊರಗಜ್ಜನ ಅವತಾರ ನೋಡಿದ್ವಿ ಚಾಪ್ಟರ್ 2 ಅಲ್ಲಿ. ಚಾಪ್ಟರ್ 1 ನೋಡಕ್ ಹೋಗ್ತಾ ಇದೀವಿ. ನೋಡೋಣ. ನೋಡಿಲಿ, ಅವೆಲ್ಲ ಕೇಳ್ತಿದ್ರೆ ಕೂದೆಲ್ಲ ನೆಟ್ಗಾಗ್ತಾ ಇದಾವೆ. ದೇವ್ರ ಶಕ್ತಿ ಹಂಗಿದೆ ಕೊರಗಜ್ಜಂದು. ನಿನ್ನೆ ನೈಟೇ ಬುಕ್ ಮಾಡಿದೆ. ನನಗೂ ನಾನು ನಿಧಾನಕ್ಕೆ ಹೋಗೋಣ ಅಂತ ಅನ್ಕೊಂಡೆ. ಬುಕ್ ಮಾಡ್ತಿದ್ರು. ಇಲ್ಲ, ನಾನು ಒಬ್ನೇ ಹೋಗಿ ಬರ್ತೀನಿ. ರಿವ್ಯೂ ಕೇಳ್ತೀವಿ ಇವಾಗ. ಬನ್ನಿ, ಆಡಿಯನ್ಸ್ದು ಆಲ್ರೆಡಿ ಬಿಟ್ಟವ್ರೆ, ನೋಡಿರ್ತೀರಾ. ಬಟ್ ನಮ್ಮ ಯಾರು ನೋಡಿಲ್ಲ ಅವರೆಲ್ಲ ನೋಡಿ. ಇವತ್ತು ನಾನು ರಿವ್ಯೂ ಅಂದ್ರೆ ಪಬ್ಲಿಕ್ ರಿವ್ಯೂ ಕೇಳ್ತೀನಿ. ಹೆಂಗಿರುತ್ತೆ ಜನಗಳ ರಿಯಾಕ್ಷನ್ ಎಲ್ಲ ನೋಡೋಣ. ಓಕೆ, ಸೈಕ್ ಆಗಿದ್ದೀನಿ ನಾನಂತೂ ನೋಡಕ್ಕೆ. ಯಾಕಂದ್ರೆ ನಾನು ಒಂದೆರಡು ರಿವ್ಯೂ ನೋಡ್ಕೊಂಡೆ ಬಂದೆ ಈಗ ಆಲ್ರೆಡಿ. ಅವ್ರು ಹೇಳಿ ನಿಜಾಗ್ಲೂ ನಾನು ಎದ್ದ ತಕ್ಷಣನೇ ರಿವ್ಯೂವೇ ನೋಡಿದ್ ನಾನೀಗ. ಯಾರು ಬಿಟ್ಟಾರೇನೋ, ಏನಾದ್ರು ಇದೆಯೇನೋ ಅಂತ ಹೇಳ್ಬಿಟ್ಟು ಆಲ್ರೆಡಿ ಬಿಟ್ಬಿಟ್ಟವ್ರೆ. ಹೇಳೋದ್ ಕೇಳ್ತಿದ್ರೆ ನನಗೆ ಮೈ ಜುಮ್ ಜುಮ್ ಅಂತಿದೆ. ಫಸ್ಟ್ ಹೋಗಿ ನೋಡಬೇಕು ಅಂತ ಅನ್ಸುತ್ತೆ. ನಾವು ಇಲ್ಲೇ ಸಂಜಯ್ ನಗರದಲ್ಲಿ ಬುಕ್ ಮಾಡಿದೀವಿ, ವೈಭವ್ ಥಿಯೇಟರ್. ಬಟ್ ಸಖತ್ತಾಗಿದೆ ಥಿಯೇಟರ್ ಮಾತ್ರ. ಯಾಕಂದ್ರೆ ಲಾಸ್ಟ್ ಟೈಮ್ ನಾವು ಅಲ್ಲಿ ಹೋಗಿದ್ವಿ, ಚಾವ ಮೂವಿ ನೋಡಿದ್ವಿ ಅಲ್ಲಿ. ಸೌಂಡ್ ಆಗಿರ್ಬೋದು, ಸ್ಕ್ರೀನ್ ಆಗಿರ್ಬೋದು, ಅದಕ್ಕೋಸ್ಕರ ಅದನ್ನೇ ಹುಡುಗಿ ಬುಕ್ ಮಾಡಿದೀನಿ. ಯಾಕಂದ್ರೆ ನಾವು ಮಿಡಿಲ್ ಕ್ಲಾಸ್ ಅಲ್ಲಿ ಸೌಂಡು ಮತ್ತೆ ಸ್ಕ್ರೀನು ಒಂದು ಕಡಿಮೆ ಬಜೆಟ್ ಅಲ್ಲಿ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ ನಮ್ದು. ಅದಕ್ಕೋಸ್ಕರ ಯಾವ್ದು ವೈಭವ್ ಥಿಯೇಟರ್ ಬುಕ್ ಮಾಡಿದೀನಿ. ನಂಗೆ ಕನ್ಫ್ಯೂಸ್ ಆಯ್ತು. ವೈಭವ್ ಅನ್ನೋದು ಇಲ್ಲೂ ಇದೆಯಲ್ಲ ಯಶವಂತಪುರದಲ್ಲಿ, ಅದಕ್ಕೆ ನಾನು ಹಿಂಗೆ ಕೇಳಿದೆ. ಯಶವಂತಪುರದಲ್ಲಿ ವೈಭವ್ ಅದೇ ಗೋರಿಟಪ್ಪ ವೈಭವ್ ವೈಷ್ಣವಿನ ಅದು. ಓಕೆ, ವೈಷ್ಣವಿ. ಎಸ್, ನಾನು ಕನ್ಫ್ಯೂಸ್ ಆದೆ. ಸಾರಿ. ಸ್ವಲ್ಪ ಮಿಸ್ಟೇಕ್ ಆಗ್ತಾವ, ಹಂಗೆಲ್ಲ ಇದು ಮಾಡಬಾರ್ದು. ಕನ್ಫ್ಯೂಸ್ ಮಾಡಬೇಡ. ಯಾವಾಗ್ಲೂ ನಂದೇ ತಪ್ಪಿರಲ್ಲ, ಆಯ್ತಾ? ನಿಂದು ತಪ್ಪಿರುತ್ತೆ. ಯಾವಾಗ್ಲೂ ನಂದೇ ಸರಿ ಇರುತ್ತೆ. ದೀಪ ಹಾಕೊಂಡ ಡೈಲಾಗ್. ಸರಿ ಸರಿ, ಹೋಗೋಣ. ಅಯ್ಯೋ, ಕೈ ನೋವು ಬಂತು ಗುರು, ಕೈ ನೋಯ್ತಿದೆ. ಇದು ವೈಭವ್ ಥಿಯೇಟರ್ ಹತ್ರ ಎಂತ ಹಂಗೆ ನೋಡ್ತೀಯಾ? ಅಪ್ಪ, ಇವಾಗ ತಾನೇ ನೋಡ್ಕೊಂಡ್ ಬಂದ್ವಿ ಸಿನಿಮಾನ. ಮೈ ಎಲ್ಲ ಜುಮ್ ಅಂತು. ಮೈ ಎಲ್ಲ ಇನ್ನೂ ಅದರಿಂದ ಹೊರಗಡೆ ಬರಕ್ ಆಗ್ತಿಲ್ಲ, ಅಷ್ಟು ಚೆನ್ನಾಗಿದೆ. ರಿಷಬ್ ಸರ್, ನಿಮ್ಗೆ ಇಲ್ಲಿಂದ ನಾನು ಅಲ್ಲೇ ಅಡ್ಬೇಳನ ಅನ್ಕೊಂಡೆ, ಅಲ್ಲಿ ಯಾರು ಹೇಳಕ್ ಬಿಡ್ಲಿಲ್ಲ, ಅಷ್ಟೊಂದ್ ಜನ ಜಾತ್ರೆ. ನಿಜವಾಗ್ಲೂ ಇನ್ನೊಂದ್ಸತಿ ನೋಡ್ಬೇಕು ಅನಿಸ್ತದೆ. ಮೈ ಎಲ್ಲ ಜುಮ್ ಅಂತು. ಏನ್ ಹೇಳೋದ ಆ ಸಿನಿಮಾ ಬಗ್ಗೆ? ರಿಷಬ್ ಸರ್, ನಿಮ್ಗೆ ಇಲ್ಲಿಂದಾನೇ ಒಂದು ದೊಡ್ಡ ಸಾಷ್ಟಾಂಗ ನಮಸ್ಕಾರಗಳು ಸರ್. ಆ ಡೈರೆಕ್ಷನ್, ಅಪ್ಪ ಏನ್ ಆಕ್ಟಿಂಗ್ ಸರ್. ಮೈಯಲ್ಲೆಲ್ಲ ಸೈಕ್ ಆಗೋಗ್ಬಿಟ್ಟಿದೆ. ನಾನಂತೂ ನಿಜ ಸರ್, ಏನು ವರ್ಡ್ ಹೇಳ್ಬೇಕಂದ್ರೆ ಗೊತ್ತಾಗ್ತಿಲ್ಲ ಅವರಿಗೆ, ಪದಗಳೇ ಸಾಲದು ಅಷ್ಟು. ಯಪ್ಪ ನೋಡಿ ಅಲ್ಲಿ ಸಿನಿಮಾ ಮಾತ್ರ ನನ್ನ ಅಕ್ಕನ್ ಗಿಚ್ಚಿ ಸೈಕ್ ಆಗಿದೆ ಸಿನಿಮಾ ಮಾತ್ರ. ಆ ಡೈರೆಕ್ಷನ್, ಅವ್ರ ಆಕ್ಟಿಂಗು, ದೇವ್ರನ್ನ ನಾನು ಕಣ್ಣು ಮುಂದೆ ನೋಡ್ದೆ. ನಿಜವಾಗ್ಲು ನಾನು ಕಣ್ಣು ಮುಂದೆ ನೋಡ್ದೆ. ನನ್ಗೆ ಗೊತ್ತಿರಲಿಲ್ಲ ಇಷ್ಟೊಂದು ಚೆನ್ನಾಗಿರುತ್ತೆ ಅಂತ ಸಿನಿಮಾ. ಸ್ನಾನ ಮಾಡೋನ್ ಬಂದಿಲ್ಲ ನಾನು, ಅಷ್ಟೇನೆ ಡಿಫರೆನ್ಸ್. ಸ್ನಾನ ಮಾಡಿ ಬರ್ಬೇಕಾಗಿತ್ತು ನಾನು, ಅದೊಂದು ಕೊರಗಿದೆ ಅಷ್ಟೇನೆ.
ದೇವರನ್ನ ನೋಡಕ್ ಬರ್ತಿದ್ದೀನಿ, ಸ್ನಾನ ಮಾಡ್ಕೊಂಡ್ ಬಂದಿಲ್ಲ ಅನ್ನೋದೊಂದು ಬೇಜಾರು ಅಷ್ಟು ಬಿಟ್ರೆ ನನ್ಗೇನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ. ಸೈಕ್ ಆಗಿದೆ ಸಿನಿಮಾ, ಫುಲ್ ಸೈಕ್ ಆಗಿದೆ ಸಿನಿಮಾ. ಒಂದು ಕ್ಷಣ ಹೆಂಗಾಯ್ತು ಅಂತಂದ್ರೆ ಮೈ ಎಲ್ಲ ಜುಮ್ ಅಂದು ದೇವರೇ ಕಣ್ಮುಂದ್ ಬಂದಂಗಾಯ್ತು. ಸಿಕ್ಕಾಪಟ್ಟೆ ಆಕ್ಟಿಂಗ್ ಸೂಪರ್ ಆಗಿ ಮಾಡಿದ್ದಾರೆ. ಏನ್ ಹೇಳಂಗ್ ವರ್ಡೇ ಇಲ್ಲ ಸರ್ಗೆ ಹೇಳ್ಬೇಕು ಅಂದ್ರೆ. ಡೈರೆಕ್ಷನ್ ಆಗ್ಲಿ, ಅವರು ಪ್ರತಿಯೊಬ್ರು ಆರ್ಟಿಸ್ಟು ಎಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಂದ್ರೆ ಒಬ್ರೊಬ್ರು ಒಂದೊಂದು ಸಿನಿಮಾ ಮಾತ್ರ ಅಷ್ಟೇ ಅಷ್ಟೇ, ನನಗೇನು ಮಾತಾಡಕ್ ಆಗ್ತಿಲ್ಲ. ಸಿನಿಮಾ ಮಾತ್ರ ಬೇರೆ ಲೆವೆಲ್. ಸಿಕ್ಕಾಪಟ್ಟೆ. ಬಾಯ್ ಗಾಯ್ಸ್, ಸಿಗ್ತೀನಿ ಮತ್ತೆ. ನನ್ಗೆ ಮಾತಾಡಕ್ ಆಗ್ತಿಲ್ಲ. ನೀವು ದಯವಿಟ್ಟು ನೀವು ಹೋಗಿ ಸಿನಿಮಾ ನೋಡಕ್ ಹೋಗ್ಬೇಕಾದ್ರೆ ದಯವಿಟ್ಟು ಸ್ನಾನ ಮಾಡ್ಕೊಂಡು ಹೋಗಿ. ದೇವ್ರನ್ನ ಕಣ್ಣು ಮುಂದೆ ನೋಡೋ ಫೀಲ್ ಸಿಗುತ್ತೆ ನಿಮ್ಗೆ. ಏನು ದೇವ್ರನ್ನ ಕಣ್ಣು ಮುಂದೆ ನೋಡ್ಬೋದು, ಆಯ್ತಾ? ಅಷ್ಟೇ ಹೇಳ್ಬಲ್ಲೆ. ಒಳ್ಳೆ ಮನಸ್ಸಿಂದ ಹೋಗಿ ನೋಡಿ. ಯಾರ್ಯಾರು ದೇವ್ರನ್ನ ನೋಡಿಲ್ಲೋ ಕಾಂತಾರದಲ್ಲಿ ದೇವ್ರನ್ನ ಬಂದು ನೋಡಿ.